ಕಚೇರಿಗೆ ಕಟ್ಟಡ ಕೊಡಿ ಅಂತ ಹೇಳಿ ಕಾಂಗ್ರೆಸ್ ಮನವಿ ಮಾಡಿದ್ದು, ಆ ಮನವಿಯನ್ನ ತಿರಸ್ಕರಿಸಿರೋದ್ರ ಬಗ್ಗೆ ಸುದ್ದಿಯಾಗಿದೆ. ಇದು ಭಟ್ಕಳದಲ್ಲೇ ಆಗಿರೋದು. ಭಟ್ಕಳದಲ್ಲಿ ಪಕ್ಷದ ಕಚೇರಿಗಾಗಿ ಕಟ್ಟಡವನ್ನ ಕೇಳಿದ್ರು ಕೆಪಿಸಿಸಿಯಿಂದ. ಸರ್ಕಾರಿ ಕಟ್ಟಡದಲ್ಲಿ ಕಾಂಗ್ರೆಸ್ ಕಚೇರಿ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಮನವಿಯನ್ನ ಸಲ್ಲಿಸಿದ್ರು. ಆದರೆ ಕೆಪಿಸಿಸಿ ಮನವಿಯನ್ನ ಮುಲಾಜಿಲ್ದೆ ತಿರಸ್ಕರಿಸಿದ್ದಾರೆ KM ಜಾನಕಿ ಅವರು. KM ಜಾನಕಿ ಅವರು ಬೆಳಗಾವಿ ವಿಭಾಗ ಪ್ರಾದೇಶಿಕ ಆಯುಕ್ತೆ. ಕಾಂಗ್ರೆಸ್ ಕಚೇರಿಗೆ ಕಟ್ಟಡ ಕೊಡೋಕ್ಕಾಗಲ್ಲ ಅಂತ ಅಧಿಕಾರಿ ಹೇಳಿದ್ದಾರೆ. ಯಾಕಂದರೆ ಇದು ಸರ್ಕಾರಿ ಕಟ್ಟಡ. ಸರ್ಕಾರಿ ಕಟ್ಟಡದಲ್ಲಿ ನಾವು ಪಕ್ಷದ ಕಚೇರಿ ತೆರೆಯೋದಕ್ಕೆ ಹೆಂಗೆ ಅನುಮತಿ ಕೊಡೋಕ್ಕಾಗತ್ತೆ ಅನ್ನೋದು. ಹೆಚ್ಚಿನ ಮಾಹಿತಿ ನಾವು ಪ್ರತಿನಿಧಿ ಸುರೇಶ್ ನೀಡ್ತಾರೆ. ಸುರೇಶ್, ಈಗ ಸರ್ಕಾರಿ ಕಟ್ಟಡದಲ್ಲಿ ಈ ಥರ ಹೋಗಿ ಈಗ ಒಂದು ಪಕ್ಷದ ಕಚೇರಿ ಓಪನ್ ಮಾಡ್ತೀವಿ ಅಥವಾ ಪರ್ಮಿಷನ್ ಕೇಳಿದ್ದೆ ಫಸ್ಟ್ ಆಫ್ ಆಲ್ ಸರಿನಾ? ಅಫ್ಕೋರ್ಸ್ ಈಗ KM ಜಾನಕಿ ಅವರು ಅದನ್ನು ತಿರಸ್ಕರಿಸಿದ್ದಾರೆ. ಬಟ್ ಹಿಂಗೆ ಕೊಡಕ್ಕೆ ಬರುತ್ತಾ? ಸರ್ಕಾರಿ ಕಟ್ಟಡದಲ್ಲಿ ಹೇಗೆ ಇವರು ಪಕ್ಷದ ಕಚೇರಿಯನ್ನು ತೆರೆಯೋದಕ್ಕೆ ಅನುಮತಿಯನ್ನು ಕೇಳ್ತಾರೆ? ಸೊ ಯಾವ ರೀಸನ್ಸ್ ಕೊಟ್ಟು ಈಗ ಇದನ್ನು ಅನುಮತಿಯನ್ನು ತಿರಸ್ಕರಿಸಿದ್ದಾರೆ KM ಜಾನಕಿ ಅವರು? ಏನಂದ್ರೆ ಪಕ್ಷದ ಕಚೇರಿ ಮತ್ತೆ ಸೇರಿದಂತೆ ಈ ಖಾಸಗಿ ಕೆಲವು ಕಂಪನಿಗಳಿಗೆ ಸರ್ಕಾರಿ ಇದನ್ನ ಜಮೀನುಗಳನ್ನ ಲೀಸ್ ಕೊಟ್ಬಿಟ್ಟು ಆ ಜಮೀನುಗಳಲ್ಲಿ ಕಟ್ಟಡವನ್ನ ಕಟ್ಟಿ ಆಫೀಸ್ಗಳನ್ನು ಪ್ರಾರಂಭಿಸಿರುವಂತಹ ಬಹಳಷ್ಟು ಉದಾಹರಣೆಗಳು ಇವತ್ತು ನಮ್ಮ ಮುಂದೆ ಇದಾವೆ. ಆದ್ರೆ ಅದರ ಜೊತೆಗೆ ಈಗ ಇವರು ಸರ್ಕಾರಿ ಕಟ್ಟಡವನ್ನೇ ಇವರು ಲೀಸ್ಗೆ ಕೇಳ್ತಾ ಇದ್ದಾರೆ. ಪ್ರಮುಖವಾಗಿ ಉತ್ತರ ಕನ್ನಡ ಜಿಲ್ಲೆಯ ದೌರ್ಭಾಗ್ಯ ಏನಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಸುಮಾರು 30% ಗಿಂತಲೂ ಹೆಚ್ಚಿಗೆ ಸರ್ಕಾರಿ ಕಚೇರಿಗಳು ಇವತ್ತಿಗೂ ಸಹಿತ ಬಾಡಿಗೆ ಕಟ್ಟಡದಲ್ಲಿಯೇ ಕಾರ್ಯನಿರ್ವಹಿಸ್ತಾ ಇದೆ. ಇಂಥ ಸಂದರ್ಭದಲ್ಲಿ ಈ ಸರ್ಕಾರಿ ಕಚೇರಿಗೆ ಕಟ್ಟಡ ಇಲ್ಲದಿದ್ರೂ ಪರವಾಗಿಲ್ಲ, ನಮಗೆ ಒಂದು ಕಟ್ಟಡವನ್ನ ಕೊಡಿ ಅಂತ ಈಗಾಗಲೇ ಕೆಪಿಸಿಸಿ ಅವರು ಮನವಿಯನ್ನ ಮಾಡಿದ್ರು. ಆ ಮನವಿಯನ್ನ ಬೆಳಗಾವಿ ಪ್ರಾದೇಶಿಕ ಆಯುಕ್ತೆ ಜಾನಕಿ ಅವರು ತಿರಸ್ಕರಿಸಿದ್ದಾರೆ. ಪ್ರಮುಖವಾಗಿ ಏನಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ಪುರಸಭಾ ವ್ಯಾಪ್ತಿಯ ಸೂಸಗಡಿ ಅಂತ ಗ್ರಾಮ ಇದೆ. ಆ ಸೂಸಗಡಿ ವ್ಯಾಪ್ತಿಯಲ್ಲಿ ಈಗಾಗಲೇ ಉಪವಿಭಾಗಾಧಿಕಾರಿ ಅಂದ್ರೆ ಭಟ್ಕಳ AC ಕಚೇರಿ ಇತ್ತು. ಹಳೆ AC ಕಚೇರಿಯಲ್ಲಿ ಈಗಾಗಲೇ ಸಚಿವ ಮಂಕಾಳ ವೈದ್ಯ ಅವರ ಕಚೇರಿ ಇದೆ. ಅದರ ಜೊತೆಗೆ ಅದರ ಪಕ್ಕದಲ್ಲಿ ಹೊಸದಾಗಿ AC ಕಚೇರಿಯನ್ನು ಮಾಡಲಾಗಿದೆ. ಅಲ್ಲಿ AC ಕಚೇರಿಯಲ್ಲಿ ಆಗಾಗಲೇ ಯಥಾವತ್ತಾಗಿ AC ಮತ್ತೆ ತಹಶೀಲ್ದಾರರ ಕಚೇರಿ ಕಾರ್ಯನಿರ್ವಹಿಸ್ತಾ ಇದೆ. ಆದ್ರೆ ಈ ಎರಡರ ಪೈಕಿ ಒಂದು ಕಚೇರಿಯಲ್ಲಿ ನಮ್ಮ ಕಚೇರಿಯನ್ನು ಪ್ರಾರಂಭ ಮಾಡುವುದಕ್ಕೆ ಅವಕಾಶವನ್ನ ಕೊಡಿ ಅಂತ ಕೆಪಿಸಿಸಿಯ ಕಾಂಗ್ರೆಸ್ ಭವನ್ ಟ್ರಸ್ಟಿ ಆಗಿರುವಂತಹ ವಿಜಯ್ ಮುಳುಗುಂದ್ ಅವರು ತಹಶೀಲ್ದಾರ್ ಅವರಿಗೆ ಮನವಿ ಮಾಡಿದ್ರು. ತಹಶೀಲ್ದಾರ್ ಅವರು ಈ ರೀತಿಯಾಗಿ ಒಟ್ಟು 1 ಎಕರೆ 13 ಗುಂಟೆ ಏನು ಜಾಗ ಇದೆ ಸುಸ್ತಗಡಿ ಗ್ರಾಮ ವ್ಯಾಪ್ತಿಯಲ್ಲಿ, ಆ 1 ಎಕರೆ 13 ಗುಂಟೆ ಜಾಗ ಇವೆಲ್ಲವೂ ಸಹಿತ ಕಟ್ಟಡವನ್ನು ನಿರ್ಮಾಣ ಮಾಡಲಾಗಿದೆ. ಈಗ ಈ ಜಮೀನಲ್ಲಿ ಯಾವುದೇ ರೀತಿಯಾದಂತಹ ಕಟ್ಟಡವನ್ನ ನಿಮ್ಗೆ ಕೊಡುವುದಕ್ಕೆ ಆಗಲ್ಲ ಅಂತ ಅವರು ಮಾಹಿತಿಯನ್ನು ಕೊಟ್ಟಿದ್ರು. ಆದ್ರೂ ಸಹಿತ ಸಹಜವಾಗಿ ಭಟ್ಕಳ ಶಾಸಕರು ಮಂಕಾಳ ವೈದ್ಯ ಸಚಿವರಾಗಿರುವ ಹಿನ್ನೆಲೆಯಲ್ಲಿ ಸಹಜವಾಗಿ ತಹಶೀಲ್ದಾರ್ ಮತ್ತೆ ಜಿಲ್ಲಾಧಿಕಾರಿ ಅವರ ಮೇಲೆ ಒತ್ತಡವನ್ನು ಹೇರಿದ್ದಾರೆ. ಹೇಗಾದ್ರೂ ಮಾಡಿ ಅದನ್ನ ಕಾಂಗ್ರೆಸ್ ಭವನ ಮಾಡುವುದಕ್ಕೆ ಕೊಡಿ ಅಂತ. ಯಾಕಂದ್ರೆ ಈಗಾಗಲೇ ಏನು ಮಂಕಾಳ ವೈದ್ಯ ಅವರ ಕಚೇರಿ ದೊಡ್ಡದಾಗಿದೆ. ಆ ಕಚೇರಿಯಲ್ಲಿ ರೈಟ್. ಥ್ಯಾಂಕ್ ಯು ಸುರೇಶ್.